ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಿ ರಾಜಕಾರಣಿಯೊಬ್ಬರು ಪೊಲೀಸರನ್ನ ಸಂಪರ್ಕ ಮಾಡಿದ್ದಾರೆ. ಮರ್ಡರ್ ಕೇಸ್ನಲ್ಲಿ ದರ್ಶನ್ ಬಚಾವ್ ಮಾಡೋ ಪ್ರಯತ್ನ ನಡೀತಿದೆಯಾ ಅಂತ ಹಾಗಾದ್ರೆ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರನ್ನ ಬಚಾವ್ ಮಾಡುವ ಪ್ರಯತ್ನಗಳು ನಡೆದಿತ್ತ. ಯಾಕೆ ಅಂತಂದ್ರೆ ಕೊನೆ ಕ್ಷಣದ ತನಕನೂ ಕೂಡ ದರ್ಶನ್ ಬಚಾವ್ ಮಾಡಿಸೋದಕ್ಕೆ ಪ್ರಭಾವಿ ರಾಜಕಾರಣಿ ಪ್ರಯತ್ನ ಪಟ್ಟಿದ್ರ. ಹಾಗಾದ್ರೆ ಆ ಪ್ರಭಾವಿ ರಾಜಕಾರಣಿ ಯಾರು? ದರ್ಶನ್ ಬೆನ್ನಿಗೆ ನಿಂತಂಥವ್ರು. ರೇಣುಕಾಸ್ವಾಮಿ ಕೊಲೆ ಬಳಿಕ PSI ಒಬ್ಬರಿಗೆ ಆರೋಪಿಗಳು ಕರೆ ಮಾಡ್ತಾರೆ. ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಬಾಡಿ ಬೇಡ ಅಂತ PSI ಹೇಳ್ತಾರೆ. RR ನಗರದಲ್ಲಿ ಕೊಲೆಯಾದ ಬಳಿಕ ಅಲ್ಲಿಂದ ಕಾಮಾಕ್ಷಿ ಪಾಳ್ಯಕ್ಕೆ ಬಾಡಿಯನ್ನು ತರ್ತಾರೆ. ಕೊಲೆ ಬಳಿಕ ಪೊಲೀಸ್ ಅಧಿಕಾರಿಯೊಂದಿಗೆ ಆರೋಪಿ ಸಂಪರ್ಕದಲ್ಲಿರ್ತಾರೆ. ಮೃತದೇಹ ಎಸೆದ ಬಳಿಕವೂ ಅದೇ ಪೊಲೀಸ್ ಅಧಿಕಾರಿ ಜೊತೆ ಮಾತುಕತೆ ನಡೆಯುತ್ತೆ. ಪೊಲೀಸರ ತನಿಖೆಯ ಮೇಲೆ ಈಗ ಹಲವರ ಅನುಮಾನ ಉಂಟಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಯೊಬ್ಬ PSI ಜೊತೆ ಸಂಪರ್ಕವನ್ನು ಸಾಧಿಸ್ತಾನೆ. ಒಬ್ರು ಹೇಳ್ತಾರಂತೆ, ಅಯ್ಯಯ್ಯೋ ನಮ್ಮ ಲಿಮಿಟ್ಸಲ್ಲಿ ಬೇಡ, ಬೇರೆ ಲಿಮಿಟ್ಸಲ್ಲಿ ಬೇಕಾದ್ರೆ ಬಾಡಿ ಬಿಸಾಕಿ. ಹಾಗಾಗಿನೇ RR ನಗರದಿಂದ ಬಾಡಿಯನ್ನು ತಂದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಬಾಡಿಯನ್ನು ಡಿಸ್ಪೋಸ್ ಮಾಡ್ತಾರೆ. ಅದಾದ ಮೇಲೂ ಕೂಡ PSI ಒಬ್ಬರ ಜೊತೆ ಇವರು ಮಾತನಾಡ್ತಾರೆ. ಆರೋಪಿಯೊಬ್ಬ ಸಂಪರ್ಕದಲ್ಲಿರ್ತಾನೆ. ಅಂದರೆ ಕೊನೆಯ ಕ್ಷಣದ ತನಕ ಯಾರೋ ಒಬ್ಬರು ಕಣ್ಣಿಗೆ ಕಾಣದ ವ್ಯಕ್ತಿ ಈ ದರ್ಶನ್ ಅವರನ್ನು ಸೇವ್ ಮಾಡುವ ಪ್ರಯತ್ನವನ್ನು ಪಟ್ಟಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಈ ಕೇಸ್ನಲ್ಲಿ ದರ್ಶನ್ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಹೇಗೆ, ಯಾರು ಅಂತ? ಅರವಿಂದ, ಯಾವಾಗ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೆಸರು ತಗಲಾಕೊಳ್ತು ಆಗ ಒಂದಷ್ಟು ಪ್ರಭಾವಿಗಳ ಮೂಲಕ ಒತ್ತಡವನ್ನ ಹೇರಿಸುವ ಕೆಲಸವನ್ನ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪೊಲೀಸ್ ಅಧಿಕಾರಿಗಳಿಗೆ, ಅದರಲ್ಲೂ ಹಿರಿಯ ಅಧಿಕಾರಿಗಳಿಗೆ ಒಂದಷ್ಟು ಕರೆಗಳು ಬಂದಿದ್ದಾವೆ. ಅವು ರಾಜಕಾರಣಿಗಳ ವಲಯದಿಂದ ಒಂದಷ್ಟು VVIPಗಳು ಅನ್ಸ್ಕೊಂಡಂತಹ ವ್ಯಕ್ತಿಗಳು, ಸಮಾಜದಲ್ಲಿ ಗಣ್ಯರು ಅನ್ಸ್ಕೊಂಡಂತಹ ವ್ಯಕ್ತಿಗಳು ಕರೆ ಮಾಡಿ ದರ್ಶನ್ ರವರನ್ನ ಪ್ರಕರಣದಿಂದ ಹೊರಗಿಡಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಫರ್ ಅನ್ನ ಇಟ್ಟಿದ್ದಾರೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಆಫರ್ ಅನ್ನ ಇಟ್ಟಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ದರ್ಶನ್ ರವರನ್ನ ಕೇಸ್ನಿಂದ ಬಚಾವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರಯತ್ನ ಏನಿತ್ತು ಇದು ನಡೆದಿರೋದಂತೂ ಸತ್ಯ. ಅದು ಒಂದಷ್ಟು ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಿದೆ. ಆದ್ರೆ ಕಮಿಷನರ್ ಅವರು ಇದು ಯಾವುದಕ್ಕೂ ಸೊಪ್ಪಾಕಿಲ್ಲ. ಇಲ್ಲ, ಆತ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ, ಆತನ ಇನ್ವಾಲ್ವ್ಮೆಂಟ್ ಇರೋದ್ರ ಬಗ್ಗೆ ನಮಗೆ ಸಾಕಷ್ಟು ಪುರಾವೆಗಳು ಸಿಕ್ಕಿದಾವೆ, ಹೀಗಾಗಿ ಆತನನ್ನ ಬಿಡುವ ಪ್ರಶ್ನೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಖಡಾಖಂಡಿತವಾಗಿ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದ್ರೆ ಒಂದಂತೂ ಸತ್ಯ, ಒಂದಷ್ಟು ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆದರೂ ಕೂಡ ಎಲ್ಲೋ ಒಂದ್ ಕಡೆ ಯಾರೋ ಪ್ರಕರಣದಲ್ಲಿ ಇದ್ದಂಥವ್ರನ್ನ ಮತ್ತೆ ಅವ್ರನ್ನ ಕೈ ಬಿಟ್ಟು ಅವ್ರನ್ನ ಅಪ್ರೂವರ್ ಆಗಿ ಮಾಡ್ಕೊಳ್ಳೋದು ಅಥವಾ ಸಾಕ್ಷಿಯನ್ನಾಗಿ ಮಾಡ್ಕೊಳ್ಳುವಂತಹ ಒಂದು ನಡೆಯನ್ನ ಕೂಡ ಪೊಲೀಸರು ಅನುಸರಿಸ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿದ್ದಾವೆ. ಏನೋ ಒಂದು ಪ್ರಯತ್ನ ಅಂತೂ ನಡೆದಿತ್ತು. ದೊಡ್ಡವರ ವಿಚಾರದಲ್ಲಿ ಈ ಥರದ್ದು ಆಗೋದು ಸಹಜ. ದರ್ಶನ್ ಸೇಫ್ ಮಾಡಬೇಕು ಅಂತ ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿ ಪ್ರಯತ್ನ ಪಟ್ಟಿರಬಹುದು. ಯಾರೋ ಪೊಲೀಸರ ಜೊತೆ ಸಂಪರ್ಕ ಸಾಧಿಸಿರಬಹುದು. ಆದರೆ ಪೊಲೀಸ್ ಅದಕ್ಕೆ ಸೊಪ್ಪು ಹಾಕದೇ ಇರಬಹುದು. ಈ ಥರದ್ದೆಲ್ಲ ಘಟನಾವಳಿಗಳು ಸಾಮಾನ್ಯವಾಗಿ ನಡೆಯುತ್ತೆ. ಕೋಟಿ ಆಫರ್ಗಳನ್ನು ಇರ್ತಕ್ಕಂಥದ್ದು ಎಲ್ಲ ನೋಡಿದ್ದೀವಿ ನಾವು ಬೇರೆ ಬೇರೆ ಪ್ರಕರಣದಲ್ಲಿ. ಇಲ್ಲೂ ಕೂಡ ಅದೇ ರೀತಿ ಆಗಿರಬಹುದಾ? ಹಾಗಾದರೆ ಗೊತ್ತಿಲ್ಲ. ಆ ಸಾಧ್ಯತೆಗಳು ಇದೆ.